ಒಂದು ಶರ್ಟಿಗೋಸ್ಕರ ಈಗ ಮಂತ್ರಿ ಸ್ಕ್ವೇರ್ ಹೋಗಬೇಕು. ಏನ್ ಮಾಡ್ತಿದ್ಯಾ? ಮನೆ ಬಿಟ್ಟು ಹೋಗ್ತಾ ಇದೀನಿ. ಇಷ್ಟು ಚಿಕ್ಕವರ್ ಸಾಕ ನಿಂಗೆ ಮನೆ ಬಿಟ್ಟು ಹೋಗಕ್ಕೀಗ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಫುಟಾರ್ಡೋ ಯೂಟ್ಯೂಬ್ ಚಾನೆಲ್. ನಂಗೊಂದು ಶರ್ಟ್ ಎಕ್ಸ್ಚೇಂಜ್ ಮಾಡ್ಲಿಕ್ಕಿತ್ತು, ಹಾಗಾಗಿ ಹೊರಟಿದ್ದೀನಿ. ಒಂದು ಶರ್ಟಿಗೋಸ್ಕರ ಈಗ ಮಂತ್ರಿ ಸ್ಕ್ವೇರ್ ಹೋಗಬೇಕು. ಸೊ ಒಬ್ಬಳೇ ಬಂದೆ, ರೇಷ್ಮೆ ಸಂಸ್ಥೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಕೊನಪ್ಪ ನಗರದಿಂದ ಡೈರೆಕ್ಟ್ ಸ್ಟ್ರೇಟ್ ಬಸ್ ಇದೆ ಫ್ಲೈಓವರ್ ಮೇಲೆ, ಅದನ್ನು ತಗೊಂಡು, ಅದು ಬಸ್ಸಲ್ಲಿ ಭಯ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಬೇಗ ಎದ್ದೆ, ಒಬ್ಬಳೇ ಬಂದನಲ್ಲ, ಜೊತೆಲಿ ತಂಗಿ ಅಥವಾ ಅಮಿತ್ ಇದ್ದಿದ್ದಿದ್ರೆ ಎಪ್ಪಿಸ್ತಿದ್ರೇನೋ. ಸೊ ನಾನು ಒಬ್ಬಳೇ ಬಂದೆ, ಹಾಗಾಗಿ ಭಯ ಆಯಿತು. ಫೈನಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಮುಗ್ತಾ ಇದ್ದೀನಿ. ಸೊ ಈಗ ಮೆಟ್ರೋ ಹಿಡ್ಕೊಂಡು ಡೈರೆಕ್ಟ್ ಮಂತ್ರಿ ಸ್ಕ್ವೇರ್ ಹೋಗ್ತೀನಿ. ಯಾಕೆ ಏನು ನೋಡೋಣ ಬನ್ನಿ. ಬಟ್ ಇಷ್ಟು ದೂರ ಹೋಗ್ತಾ ಇದ್ದೀನಿ, ಬಂದಿದ್ದೀನಿ. ಶರ್ಟ್ ಒಂದು ಸಿಕ್ಕಿದ್ರೆ ಸಾಕು, ಒಂದು ಶರ್ಟಿಗೋಸ್ಕರ. ಅದು ಸೇಮ್ ಕಲರ್ ಸೈಜ್ ಒಂದು ಮಿಸ್ ಆಗಿಬಿಟ್ಟಿದೆ. 40 ತಗೊಂಡಿದ್ದೀನಿ, 42 ಇರಲಿಲ್ಲ ಅವ್ರ ಹತ್ರ. ಹಾಗಾಗಿ ಮಂತ್ರಿ ಸ್ಕ್ವೇರಲ್ಲಿ ಒಂದು ಟ್ರೈ ಮಾಡಿಬಿಡ್ತೀನಿ ಸಿಗುತ್ತಾ ಅಂತ. ನಾನು ಆ ಶರ್ಟ್ನ ಪ್ಯಾಂಟಲೂನ್ಸಲ್ಲಿ ತಗೊಂಡು ಇರೋದ್ರಿಂದ ಇಲ್ಲೇ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ನನಗೆ. ಸೊ ಇಲ್ಲೇ ಬಂದಿದ್ದೀನಿ. ಇದೇ ಶರ್ಟು, ಈ ಶರ್ಟು 40 ಸೈಜಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ. 42 ಬೇಕಾಗಿತ್ತು ಅಮಿತ್ ಅವರಿಗೆ. ಯಾಕಂದರೆ ಸಂಡೇ ಒಂದು ಫಂಕ್ಷನ್ ಇದೆ, ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ. ಬಟ್ ಅವ್ರಿಗೆ ಆಗಿಲ್ಲ ಅದು. ಮಂತ್ರಿ ಸ್ಕ್ವೇರಲ್ಲಿ ನಂಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ನಾನು ಅಲ್ಲಿಂದ ಓರಿಯನ್ ಮಾಲಿಗೆ ಬಂದೆ. ಸೊ ಅಲ್ಲಿನೂ ಚೆಕ್ ಮಾಡಿದೆ, ನಿಜವಾಗ್ಲೂ ಸಕ್ಕ ಡಿಸಪಾಯಿಂಟೆಡ್ ಆಯಿತು. ಅಲ್ಲೂ ಕೂಡ ಸಿಕ್ಕಿಲ್ಲ ನನಗೆ, ಇನ್ನೇನು ಆಪ್ಷನ್ ಇಲ್ಲ. ಸೊ ಅವರು ಕೂಡ ತುಂಬ ಹೆಲ್ಪ್ ಮಾಡಿದರು. JP ನಗರಲ್ಲಿರೋ ಮೇನ್ ಬ್ರಾಂಚಿಗೂ ಕಾಲ್ ಮಾಡಿ ನೋಡಿದರು. ಸೊ ಅಲ್ಲಿ 44 ಇದೆ ಅಂದರು. ಸೊ 44 ಸೈಜ್ ಆಬ್ವಿಯಸ್ಲಿ ಅವ್ರಿಗೆ ತುಂಬಾ ದೊಡ್ಡದಾಗುತ್ತೆ. ಸೊ ಅಲ್ಲಿಂದ ಅಲ್ಲಿ ಇಲ್ಲಿ ಮ್ಯಾಕ್ಸಲ್ಲಿ ಸಿಗುತ್ತೆ ಅಂತ ಅಲ್ಲಿ ನೋಡಿದ್ವಿ. ಬಟ್ ಪ್ಯಾಂಟಲ್ಸಲ್ಲಿ ನಮಗೆ ಬೇರೆ ಕಲರ್ ತಗೊಳಕ್ಕಿರಲಿಲ್ಲ. ಅಂದರೆ ಕಲರ್ ತೊಗೋಬೋದಿತ್ತು, ಮತ್ತು ಅಲ್ಲಿ ನಮಗೆ ರೀಫಂಡ್ ಮಾಡ್ತಿರ್ಲಿಲ್ಲ ಅಮೌಂಟು. ಸೊ ಹಾಗಾಗಿ ಒಂದು ವೈಟ್ ಕಲರೇ ತಗೊಂಡು ಆಪ್ಷನ್ ಇದೆ. ಸೊ ನಮ್ಗೆ ಫೈನಲ್ ಶರ್ಟ್ ಅಂತೂ ಸಿಕ್ಕಿಲ್ಲ ಸೇಮ್ ಕಲರು. ಸೊ ಪರವಾಗಿಲ್ಲ, ಇದ್ದಿದ್ದನ್ನು ಖುಷಿ ಪಡಬೇಕು. ಸೊ ಹಾಗಾಗಿ ಅದ್ರ ಬಗ್ಗೆ ಚೆನ್ನಾಗಿರೋದು ಸಿಕ್ತು, ಅದನ್ನು ತಗೊಂಡು ಹೋಯ್ತು. ಏನು ಮಾಡ್ತಿದ್ಯಾ? ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇಷ್ಟು ಚಿಕ್ಕವರ್ ಸಾಕ ನಿಂಗೆ ಮನೆ ಬಿಟ್ಟು ಹೋಗಕ್ಕೀಗ? ಇದೊಂದು ಟಾಪು, ಇದೊಂದು ಬಟ್ಟೆ ಸಾಕು. ಅದೊಂದು ಟಾಪ್ ಮತ್ತು ಅದೊಂದು ಇದರಲ್ಲಿ ವೆಸ್ಟರ್ನ್ ಟಾಪಲ್ಲಿ ಮನೆ ಬಿಟ್ಟು ಹೋಗ್ತಾ ಇದೆಯಾ? ಯಾಕೆ? ಯಾರೆಷ್ಟು ಕಷ್ಟ ಕೊಟ್ರ? ನಾನು ಏನು ಮಾಡಿದೆ? ನಾ ಬೆಳಿಗ್ಗೆ ಎದ್ದು ಬಂದಿದ್ದೆ, ಈಗ ಬಂದಿದ್ದೀನಿ. ಎದ್ದೇಳು ಬೇಗ, ತುಂಬ ಕೆಲಸ ಇದೆ ಇವತ್ತು ಅಂತ ಕಾಲ್ ಮಾಡಿದೆ. ನಂಗೆ ಗೊತ್ತು, ಇಲ್ಲಾಂದರೆ ನೀನು ಎದ್ದೇಳಲ್ಲ ಅಂತ. ಎಲ್ಲ ಕೆಲಸಗಳು ಹಾಗೆ ಇನ್ಕಂಪ್ಲೀಟ್ ಉಳಿತಾ ಹೋಗುತ್ತೆ. ಅದಕ್ಕೆ ನಾನು ಕಿಚನ್ ಪಾತ್ರೆ ತೊಳೆದು ಇಟ್ಟು ರುಬ್ಬಿ ಬಂದಿರೋ ನೆಂಟರಿಗೆ ಏನು ದೋಸೆ, ನೆಂಟರಿಗೆ ಅಯ್ಯೋ ದೋಸೆನೋ ಇಡ್ಲಿನೋ ಮಾಡಕ್ಕೆ ಇಟ್ಟು ರುಬ್ಬಿ ಬೆಳಗ್ಗೆ ನಾನು ಅಲಾರಾಮ್ ಇಟ್ಕೊಂಡಿದ್ದೆ. ಅಷ್ಟರೊಳಗಡೆ ನೀನೇ ಅದಕ್ಕೆ ಹೇಳೋದು ಬೇಗ ಮದುವೆ ಆಗು ಅಂತ. ನೀನು ಹೋಗಿ ಮಾಡಕ್. ನಿನ್ನೆ ವಿಡಿಯೋನ ನಾನು ಎಂಡ್ ಮಾಡಿಲ್ಲ. ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಕಂಟಿನ್ಯೂ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಗಾಡಿ ಪರಿಸ್ಥಿತಿ ಹೇಗಾಗಿದೆ. ಸೊ ಗಾಡಿನ ಸರ್ವಿಸಿಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಈಗ. ಗಾಡಿ ಸರ್ವಿಸಿಗೆ ಕೊಟ್ಟು, ಹಾಗೆ ಇವತ್ತು ತುಂಬ ಕೆಲಸ ಇದೆ. ನಾಳೆ ನಮ್ಮ ಮಾವ ಅವ್ರ ಮನೆ ಓಪನಿಂಗ್ ಇದೆ, ಹಾಗಾಗಿ ತುಂಬಾ ಕೆಲಸ ಇದೆ. ಸಾಧ್ಯ ಆದರೆ ನನ್ನ ಮನೆ ಹೇಗೆ ಕಟ್ಟಿದ್ದಾರೆ ಅಂತ ಕೂಡ ತೋರಿಸ್ತೀನಿ, ಬನ್ನಿ.
ಎಸ್, ಏನು ಅಂದರೆ ನನ್ನ ಫ್ರೆಂಡು ನಮ್ಮ ಪ್ರೈಮರಿಯಿಂದ ನಾವು ಒಟ್ಟಿಗೆ ಓದ್ಕೊಂಡು ಬಂದಿದ್ದು ಊರಲ್ಲಿ. ಸೊ ಅಲ್ಲಿಂದ ನಾವು ಫ್ರೆಂಡ್ಸು. ಬಟ್ ಅವಳದು ಥರ್ಸ್ಡೇ ಡೆಲಿವರಿ ಆಗಿದೆ ಆ್ಯಕ್ಚುಲಿ. ಹೋಗೋಕ್ಕಾಗಿಲ್ಲ ನನಗೆ, ಥರ್ಸ್ಡೇನೂ ಹೋಗೋಕ್ಕಾಗಿಲ್ಲ, ನಿನ್ನೆನೂ ಫ್ರೈಡೇನೂ ಹೋಗೋಕ್ಕಾಗಿಲ್ಲ, ಇವತ್ತು ಸ್ಯಾಟರ್ಡೆ. ಸೊ ಇವತ್ತು ಸ್ಯಾಟರ್ಡೆ ಅವಳಿಗೆ ಆ್ಯಕ್ಚುಲಿ ಡಿಸ್ಚಾರ್ಜ್ ಇದೆ ಈಗ ಮಧ್ಯಾಹ್ನ 2 o'clock ಆ ಥರ ಇದೆ ಅಂತೆ. ಸೊ ಹಾಗಾಗಿ ಅವಳಿಗೆ ಗೊತ್ತಿಲ್ಲ ನಾನೀಗ ಹೋಗ್ತಾ ಇದ್ದೀನಿ ಅಂತ. ಇಷ್ಟು ಬೆಳಿಗ್ಗೆ ಈಗ ಇನ್ನು ಟೈಮು 10 o'clock. ಆಮೇಲೆ ಅಂದರೆ ಹೋಗೋಕ್ಕಾಗಲ್ಲ, ಆ ಕೆಲಸ ಈ ಕೆಲಸ ಅಂತ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನನಗೆ ತುಂಬ ನರ್ವಸ್ ಆಗ್ತಾ ಇದೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ಅಷ್ಟು ಮಸ್ತಿ ಮಾಡ್ಕೊಂಡಿದ್ದಿದ್ವಿ ನಾವು 10th ಇರಬೇಕಾದ್ರೆ. ಹೈಯೆಸ್ಟ್ ಎಲ್ಲಿ ಹೋದ್ರೂ ಬೈಸ್ಕೊಳ್ತಾ ಇದ್ದಿದ್ದು ನಾವೇ. ಏನಿದ್ರು ಒಟ್ಟಿಗೆ ಹೋಗ್ತಿದ್ವಿ, ಒಟ್ಟಿಗೆ ಬರ್ತಾ ಇದ್ವಿ. ಸೊ ಫೈನಲಿ ಅವಳು ಕೂಡ ಬ್ಯಾಂಗ್ಳೂರಿಗೆ ಬಂದ್ಲು, ನಾನು ಬ್ಯಾಂಗ್ಳೂರಿಗೆ ಬಂದೆ. ಸೊ ತುಂಬ ಇವತ್ತಿನವರೆಗೂ ತುಂಬ ಮಧ್ಯದಲ್ಲಿ ತುಂಬ ಜಗಳ ಆಗಿದೆ, ಮಾತುಗಳು ಬಿಟ್ಟಿದ್ದೀವಿ, ಎಲ್ಲದೂ ಆಗಿದೆ. ಬಟ್ ಈಗ ಅವಳು ಮಗುನ ನೋಡಕ್ ಹೋಗ್ತಾ ಇದ್ದೀನಿ. ನಂಗೆ ಆ್ಯಕ್ಚುಲಿ ಕಣ್ಣಲ್ಲೇ ನೀರು ಬರ್ತಾ ಇದೆ. ಸೊ ಅಷ್ಟು ನರ್ವಸ್ ಆಗಿದ್ದೀನಿ, ಅಷ್ಟು ಖುಷಿ ಆಗ್ತಾ ಇದೆ, ಎಕ್ಸೈಟೆಡ್ ಆಗಿದ್ದೀನಿ ಬೇಬಿನ ನೋಡಲಿಕ್ಕೆ. ಸೊ ನಂಗೆ ಗೊತ್ತಿಲ್ಲ, ಅವಳು ಮತ್ತೆ ರಿವೀಲ್ ಮಾಡಬೇಡ ಅಂದರೆ ಕಷ್ಟ ಯಾವ ಬೇಬಿ ಅಂತ ನಾನು ಹೇಳಲ್ಲ ಈಗ. ಒಂದು ವೇಳೆ ಅವಳು ಹೇಳು ಅಂತಂದರೆ, ಬಿಕಾಸ್ ಅವಳದು ಯೂಟ್ಯೂಬ್ ಚಾನೆಲ್ ಇದೆ, ಈಗ ಸ್ಟಾಪ್ ಮಾಡಿದಾಳೆ. ಮೇ ಬಿ ಅವರಿಗೂ ಇರುತ್ತೆ ಅಲ್ವಾ, ಅವರೇ ಬಿಡಬೇಕು ಯಾವ ಮಗು ಏನು ಎಂತ ಅಂತ. ಸೊ ಹಾಗಾಗಿ ನಾನು ಹೇಳಕ್ ಹೋಗಲ್ಲ. ಅವಳೆಲ್ಲಾದ್ರೂ ಹೇಳು ಪರವಾಗಿಲ್ಲ ಅಂತಂದ್ರೆ ನಾನು ಅಲ್ಲಿ ರಿವೀಲ್ ಮಾಡ್ತೀನಿ. ತೋರ್ಸಕ್ಕಂತೂ ಆಗಲ್ಲ, ಬೇಬಿನ ನಾನು ತೋರ್ಸಲ್ಲ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅವಳಿಗೆ ಗೊತ್ತಿಲ್ಲ ನಾನೀಗ ಹೋಗ್ತಾ ಇರೋ ವಿಷಯ ಅವಳಿಗೆ ಗೊತ್ತಿಲ್ಲ. ಸೊ ಹೋಗಿ ಅವ್ರ ಹಸ್ಬೆಂಡ್ ಗಿರಿ ಅಣ್ಣನಿಗೆ ಕಾಲ್ ಮಾಡಿದ್ದೆ. ಅಣ್ಣನಿಗೆ ಆ ಬೇಬಿ ಆಗ್ಬೇಕಂತ ತುಂಬ ಆಸೆ ಇತ್ತು. ಅವ್ರು ಹೇಳ್ದಂಗೆ ಆಗಿದೆ. ಬಟ್ ಅವ್ರು ಹೇಳ್ತಾ ಇದ್ರು ಸೇಮ್ ನನ್ನ ಥರನೇ ಇದೆ, ಚಪ್ಪಿ ಇದೆ, ವೈಟ್ ಆಗಿದೆ. ಯಾಕಂದ್ರೆ ಗಿರಿಯಣ್ಣ ಸಖತ್ ಫೇರ್ ಆಗಿದ್ದಾರೆ, ತುಂಬ ಚಪ್ಪಿ ಆಗಿದೆ ಅಂತ ಹೇಳ್ತಾ ಇದ್ದಿದ್ರು. ಸೊ ಹೋಗ್ತಾ ಇದ್ದೀನಿ, ಬನ್ನಿ ತೋರಿಸಿ. ಗಾಡಿ ಪಾರ್ಕಿಂಗ್ ಇದೆಯೋ ಇನ್ನು? ಅದು 2 ತಿಂಗಳು ಮಗು ಅಲ್ಲ, ಅದು 2 ದಿನದ ಮಗು. ನೀನು ಒಳ್ಳೆ 2 ತಿಂಗಳು ಮಗು ಮಾಡ್ದಂಗೆ 1 ವರ್ಷದ ಮಗು ಮಾಡ್ದಂಗೆ ಮಾಡ್ತಿದ್ಯಾ. ಯೂಟ್ಯೂಬ್ ಚಾನಲ್ ಇದೆ ಅಂತ, ಬಾಯ್ ಬೇಬಿ ಎಲ್ಲ ಕಡೆ ಹಾಕಿದ್ದೀನಲ್ಲ ನಾನು ಇನ್ಸ್ಟಾಗ್ರಾಮ್. ಬಾಯ್ ಬೇಬಿ ಅಣ್ಣ ಹೇಳ್ದಂಗೆನೆ ಬಾಯ್ ಬೇಬಿ ಆಯ್ತು. ಹೋಟೆಲ್ ಹೋದಾಗ ಫುಲ್ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೆ. ಯಾವ್ದು ಬರುತ್ತೆ ಅದು ಬರುತ್ತೆ. ಡಾಕ್ಟರ್ ಹಿಂಗೆತ್ತೆ ಹೇಳಿದ್ರು, ಕ್ಯೂಟ್ ಲಿಟಲ್ ಬಾಯ್ ಇದು. ಅಯ್ಯೋ ಬೇಜಾರೇನಿಲ್ಲ ನಂಗೆ. ಅಂದ್ರೆ ನಂಗೆ ಸ್ವಲ್ಪ ತುಂಬಾ ಭಯ ಆಗ್ತಾ ಇತ್ತು. ಓಟಿ ಫಸ್ಟ್ ಟೈಮ್ ಅಲ್ಲ. ಮತ್ತೆ ಗಿರಿ ನನಗೆ ಈಗ ಬಂದ ಬಟ್ಟೆ ಇಟ್ಕೊಳ್ಳಲ್ಲ ಅಂತ ಸ್ನೇಹ. ರಾತ್ರಿ ಏನು ಬುಸ್ ಅಂತ ನಿದ್ದೆ ಎತ್ಕೊಳ್ಳಲ್ಲ. ಗಿರಿ ಅಣ್ಣ 2 ದಿನಕ್ಕೆ ಸಾಕಾಗೋಯ್ತಾ ನಿಮ್ಗೆ? ನಾನು ಇವಾಗಲ್ಲ, 1 ತಿಂಗಳು ಆದ್ಮೇಲಿಂದ ನಾನು 1 ತಿಂಗಳು ನೀನಂತೆ. ಈ ಒಂದು ಸ್ಮಾಲ್ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.